ಅನುಮಾನ ಇದೆಯಾ ನೋಡಿ? ಕಾಂಗ್ರೆಸ್ ಪಕ್ಷದಲ್ಲಿ, ಬಿಜೆಪಿ ಪಕ್ಷದಲ್ಲಿ ಎರಡು ಪಕ್ಷನೂ ಅಷ್ಟೇ ಹೈಕಮಾಂಡ್ ಇದೆ. ಹೈಕಮಾಂಡ್ ಬಿಜೆಪಿನಲ್ಲೂ ಸ್ಟ್ರಾಂಗ್ ಇದೆ, ಕಾಂಗ್ರೆಸ್ನಲ್ಲೂ ಸ್ಟ್ರಾಂಗ್ ಇದೆ. JDS ಹೈಕಮಾಂಡ್ ಎಲ್ಲ ಪದ್ಮನಾಭ ನಗರದಲ್ಲಿದೆ. ಅದರಿಂದ ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ. ಬಿಜೆಪಿಯವರು ಹೋಗ್ತಾರೆ, ಕಾಂಗ್ರೆಸ್ನವ್ರು ಹೋಗ್ತಾರೆ, JDSನವ್ರು ಯಾರು ಡೆಲ್ಲಿಗೆ ಹೋಗ್ಬೇಕಾಗಿಲ್ಲ. ಇಲ್ಲೇ ಪದ್ಮನಾಭ ನಗರದಲ್ಲೇ ಇದೆ. ಅದು ಅವ್ರ ಇಷ್ಟ, ಅದು ನಮ್ದೇನು ತಕರಾರಿಲ್ಲ ಅವ್ರಿಗೆ. ಎಲ್ಲರಿಗಿನ್ನ ಸ್ಟ್ರಾಂಗ್ ಅವರು ಇರೋದು. 2 MP ಮಾಡಿಕೊಂಡು ಕೇಂದ್ರದಲ್ಲಿ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ತಗೊಂಡವ್ರೆ ಸ್ಟ್ರಾಂಗ್ ಇಲ್ಲ ಅಂತ ಹೇಳಕ್ಕಾಗ್ತದ? ಅದರಿಂದ ಬಿಡಿ, ಅದು ಅವ್ರ ಸುದ್ದಿ. ಯಾಕೆಂದ್ರೆ ದೊಡ್ಡವರು, ಮಣ್ಣಿನ ಮಕ್ಕಳು, ಅವ್ರು ಚರ್ಚೆ ಮಾಡಕ್ ಹೋಗಲ್ಲ. ಈಗ ಕೇಳಿದ್ರಲ್ಲ, ಹೈಕಮಾಂಡು 2 ಪಾರ್ಟಿಲೂ ಸ್ಟ್ರಾಂಗ್ ಇದೆ. ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥದ್ದು. ಈಗ ಬಿಜೆಪಿನಲ್ಲಿ ಕಳೆದ ವರ್ಷಗಳಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬದಲಾದ್ರಪ್ಪ? ಏನೋ ಅವ್ರಾಗ ಅವ್ರು ಬಿಟ್ಕೊಟ್ಬಿಟ್ಟು ಇವ್ರು ಬರಪ್ಪ ನೀನು ಚೀಫ್ ಮಿನಿಸ್ಟರ್ ಆಗು ಅಂತ ಹೇಳಿದ್ರೆ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ದಾರೆ ಬಿಜೆಪಿಯಲ್ಲಿ. ಹಂಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ. ನಿನ್ನೆ ಮಾಗಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ವಿಚಾರ ತಂದೆ. ಇಡೀ ದೇಶದಲ್ಲಿ ನಮ್ಮಷ್ಟು ಕಡಿಮೆ ಹಣಕ್ಕೆ ರೈತರಿಂದ ಹಾಲನ್ನು ಶೇಖರಣೆ ಮಾಡ್ತಕ್ಕಂಥ ಯಾವುದೇ ರಾಜ್ಯ ಇಲ್ಲ. ಹಾಗೇನೆ ನಮ್ಮಷ್ಟು ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ರಾಜ್ಯ ಇಲ್ಲ. ನಮ್ಮದು ಕೊಂಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ 31 ರೂಪಾಯಿ ಬರ್ತದೆ. ಆದರೆ ಈಗ ನಾವು NDDB ಸಾಫ್ಟ್ವೇರ್ ಹಾಕಿದ್ಮೇಲೆ ಇನ್ನೊಂದು 2 ರೂಪಾಯಿ ಜಾಸ್ತಿ ಬರ್ತದೆ 1 ಲೀಟ್ರಿಗೆ ರೈತರಿಗೆ. ಆದರೆ ಆವರೇಜ್ ಆಗಿ ಒಂದು 31 ರೂಪಾಯಿ ಬರ್ತದೆ. ನಾವು ಮಾರೋದಷ್ಟಕ್ಕೆ 42 ರೂಪಾಯಿ, 11 ರೂಪಾಯಿ ಮಧ್ಯೆ ಇದು ಇದೆ. ಅದು ಕೂಡ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ. ಆದರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ 31 ರೂಪಾಯಿ ಪ್ರೊಕ್ಯೂರ್ಮೆಂಟು 42 ರೂಪಾಯಿಗೆ ಹಾಲು ಮಾರ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ. ಬೇರೆ ಎಲ್ಲ 58 ರೂಪಾಯಿ 60 ರೂಪಾಯಿಗಿದೆ ಕೆಲವು ರಾಜ್ಯಗಳಲ್ಲಿ ಮಾರಾಟ ಮಾಡ್ತಕ್ಕಂಥ. ನಾನು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಅಂಕಿಅಂಶಗಳನ್ನು ಕೊಟ್ಟಾದ ಮೇಲೆ ಅವರಲ್ಲಿ ನಾನು ಮನವಿ ಮಾಡಿದೆ, ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ. ನಮ್ಮ ರಾಜ್ಯದಲ್ಲೂ ಕೂಡ ಖರೀದಿ ಮಾಡ್ತಕ್ಕಂಥದ್ದಕ್ಕೂ ಅದೇ ದರ ಕೊಡೋಣ, ಮಾರಾಟ ಮಾಡೋದು ಕೂಡ ಅದೇ ದರದಲ್ಲಿ ಮಾಡೋಣ ಅಂತಕ್ಕಂಥದ್ದು ಹೇಳಿದೆ. ಹಾಗೆ ಹೇಳಿದಾಗ 10 ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡ್ತಾ ಇತ್ತು. ಇವರು ಇಷ್ಟೊಂದು ಮಾಡಿದ್ರೆ ಜನ ಸುಮ್ಮನಿರ್ತಾರೇನೆ ಅಂತ ಹೇಳಿದೆ. ನೀವು ಪಟ್ಟಣದಲ್ಲಿರೋ ಜನರು ಯೋಗಕ್ಷೇಮ ನೋಡೋಕ್ಕಿದ್ದೀರೋ, ಹಳ್ಳಿಗಾಡಿನಲ್ಲಿರೋ ಜನರು ಯೋಗಕ್ಷೇಮ ನೋಡೋಕ್ಕಿದ್ದೀರೋ ಹೇಳಿ ಸರ್. ಇಲ್ಲ ಹಳ್ಳಿಯವ್ರದ್ದು ಅವ್ರಿಗೆ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿದ್ರು. ಆ ಒಂದು ದಿವಸದಲ್ಲಿ ನಾನು ಈ ರೈತರಿಂದ ಶೇಖರಣೆ ಮಾಡ್ತಕ್ಕಂಥ ಹಾಲಿನ ದರವನ್ನು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಆ ಹೆಚ್ಚಳ ಎಷ್ಟು ರೂಪಾಯಿ ಮಾಡ್ತೇವೆ ಅಷ್ಟನ್ನು ಕೂಡ ರೈತರಿಗೆ ಕೊಡಬೇಕೇ ಹೊರತು ಮತ್ತೆ ಅಲ್ಲಿನ ಆಡಳಿತಕ್ಕೆ ಬೇಕಿರದೆ ದುಡ್ಡು ನಮಗೆ ಲಾಸಲ್ಲಿದ್ದೀವಿ ಅಂದರೆ ಅವ್ರು ಯಾರು ಅದನ್ನು ಉಪಯೋಗ ಮಾಡಬಾರ್ದು. ನೀವು 1 ರೂಪಾಯಿ ಮಾಡ್ತೀರಾ, 1 ರೂಪಾಯಿನೂ ಕೂಡ ರೈತರಿಗೆ ಹೆಚ್ಚಿಸ್ಕೊಡ್ಬೇಕು. 5 ರೂಪಾಯಿ ಮಾಡಿದ್ರೆ 5 ರೂಪಾಯಿನೂ ಕೊಡಬೇಕು. 3 ರೂಪಾಯಿ ಮಾಡಿದ್ರೆ 3 ರೂಪಾಯಿನೂ ಕೂಡ ರೈತರಿಗೆ ಅದು ಪಾಸಾನ ಆಗಬೇಕು. ಆ ರೀತಿ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಸಭೆ ಕರೆದು ಬೆಂಗಳೂರಿನಲ್ಲಿ ತೀರ್ಮಾನ ಮಾಡಿಸೋಣ ಅಂತಲೂ ಕೂಡ ಹೇಳಿದ್ದಾರೆ. 5 ರೂಪಾಯಿ ಕನಿಷ್ಠ 5 ರೂಪಾಯಿ ಆದ್ರೂ ಮಾಡಬೇಕು ಅಂತ ಮನವಿ ಮಾಡಿದ್ದೇವೆ. ಒಪ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಕೊಡ್ತಾ ಇದೀವಲ್ಲ ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದೀವಿ. ಹಾಗೆ ಹಾಲಿನ ದರವನ್ನು ಹೆಚ್ಚಿಸ್ತಕ್ಕಂಥದ್ದಕ್ಕೆ ನಿನ್ನೆ ಬೇಡಿಕೆಯನ್ನ ಎಲ್ಲ ಹಾಲು ಉತ್ಪಾದಕರು ಇಟ್ಟಿದ್ದಾರೆ. ಅದನ್ನು ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ಆದಷ್ಟು ಜಾಗ್ರತೆ ಮಾಡ್ತಕ್ಕಂಥ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ತರೋದ್ರ ಜೊತೆಯಲ್ಲಿ ತಮ್ಮಲ್ಲಿ ಮನವಿನೂ ಕೂಡ ಮಾಡ್ತೇನೆ. ಹಾಲಿನ ದರ ಹೆಚ್ಚಿಸಿದ್ರು ಅಂತೇಳಿ ಆಗಲೇ ನಿನ್ನೆಯಿಂದ ಕೆಲವು ಟಿವಿಗಳಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಹಾಲಿನ ದರ ಹೆಚ್ಚಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಏನು ಅದರಿಂದ 1 ರೂಪಾಯಿ ಬರೋದಿಲ್ಲ. ಆ ಸರ್ಕಾರಕ್ಕೆ ಬರೋದು ಯಾವುದಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಲಾಭ ಬರ್ತದೆ. ಏನು ಯೂನಿಯನ್ಗಳು ಲಾಭ ಮಾಡ್ತವೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರು. ಅದರಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ. ರಾಜ್ಯ ಸರ್ಕಾರಕ್ಕೆ 1 ರೂಪಾಯಿನೂ ಏನು ಯಾವುದೇ ರೀತಿ ಬರೋದಿಲ್ಲ. ಇನ್ನು ನಾವು ಕೆಲವು ಬಾರಿ ಸರ್ಕಾರದಿಂದ ಸಂಸ್ಥೆಗಳಿಗೆ ಅನುದಾನ ಕೊಡ್ತೇವೆ, ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ. ಆ ಒಂದು ದಿಶೆಯಲ್ಲಿ ಈ ಏನು ಹೆಚ್ಚಳ ಮಾಡ್ತೇವೆ
ಅದು ಗ್ರಾಮೀಣ ಭಾಗದಲ್ಲಿ ರೈತರು ಸರಬರಾಜು ಮಾಡ್ತಕ್ಕಂಥ ಹಾಲಿಗೆ ಕೊಡ್ತಕ್ಕಂಥ 5 ರೂಪಾಯಿ ಜಾಸ್ತಿ ಮಾಡಿ 5 ರೂಪಾಯಿ ಅವ್ರಿಗೆ ಕೊಡ್ತೇವೆ. ಅಂದಾಕ್ಷಣಕ್ಕೆ ಗ್ರಾಹಕರಿಗೆ ಬರೆ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಾನು ಒಪ್ಪೋದಿಲ್ಲ. ಈಗ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಇದ್ದಕ್ಕಿದ್ದಂಗೆ 10 ರೂಪಾಯಿ 5 ರೂಪಾಯಿ ಏರಿಸ್ಬಿಡ್ತಾರೆ. ಯಾರು ಕೇಳೋದೇ ಇಲ್ಲ. ಆದರೆ ರೈತರಿಗೋಸ್ಕರ ಒಂದು 5 ರೂಪಾಯಿ 3 ರೂಪಾಯಿ ಜಾಸ್ತಿ ಮಾಡ್ತಿದ್ದಂಗೆನೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬೆಲೆ ಏರಿಕೆ, ಗ್ರಾಹಕರಿಗೆ ಬರೆ. ನಿನ್ನೆ ನಾನು ಯಾವುದೋ ಒಂದು ಟಿವಿನಲ್ಲಿ ಚರ್ಚೆನೂ ನಡೀತಾ ಇದ್ದು, ಯಾರೋ ಒಬ್ಬ ಹೇಳ್ತಾ ಇದ್ರು, ಅವ್ರು ಯಾರೋ ಅವ್ರ ಹೆಸರು ನೋಡಲಿಲ್ಲ, ವೇಸ್ಟ್ ಕೋಟ್ ಹಾಕೊಂಡು ಬಹಳ ಮುತ್ಸದ್ದಿ ಥರ ಮಾತಾಡ್ತಾ ಇದ್ರು. ಬಹಳ ಸಂತೋಷ. ಏನಾಗ್ತದೆ ಸರ್ಕಾರಕ್ಕೆ ಇದನ್ನು ದುಡ್ಡು ಹೆಚ್ಚೋದ್ರಿಂದ? ಯಾಕೆ ಹೆಚ್ಚು? ಸರ್ಕಾರಕ್ಕೆ 3 ಪೈಸೆ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಲಾಭ ಅಷ್ಟೇ. ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು. ಆ ರಾಜ್ಯ ಸರ್ಕಾರಕ್ಕೆ ಏನೇನೋ ಅರ್ಧ ಪೈಸೆನೂ ಕೂಡ ಇದರಿಂದ ಏನೋ ಲಾಭ ಬರೋದಿಲ್ಲ. ಲಾಭ ಬರೋದು ರೈತರಿಗೆ ಬರ್ತದೆ, ಕೇಂದ್ರ ಸರ್ಕಾರಕ್ಕೆ ಬರ್ತದೆ. ಮತ್ತು ಇವತ್ತು ಇನ್ನೊಂದು ಗಮನ ತರೋದು ತಮಗೆ, ಒಂದು ಬಾಟ್ಲು ನೀರಿಗೆ ಎಷ್ಟು ಕೊಡ್ತೀರಪ್ಪ ನೀವು? 1 ಲೀಟ್ರಿಗೆ ಅಷ್ಟು ಕೊಡ್ರ ಪಾಲಿಗೆ ಸಾಕು ಅಂದ್ರೂ ವಿರೋಧಗಳನ್ನು ಮಾಧ್ಯಮದಲ್ಲಿ ನಾವು ಕೆಲವೊಮ್ಮೆ ನೋಡ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದು ಬಹಳ ವಿಪರ್ಯಾಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು. ಈ ಹೆಚ್ಚಳ ಏನು ಮಾಡ್ತೇವೆ ಅದು ಸಂಪೂರ್ಣವಾಗಿ ರೈತರ ಖಾತೆಗೆ ಹೋಗ್ತದೆ. ಇದು ಯಾವುದೇ ಸಂಸ್ಥೆಗಳಿಗೆ, ಯಾವುದೇ ಸರ್ಕಾರಕ್ಕೆ ಇದರಲ್ಲಿ 1 ಪೈಸೆಗೂ ಕೂಡ ಏನೂ ಬರೋದಿಲ್ಲ. ರೈತರಿಗೆ ಹಣ ಕೊಡ್ತೀವಿ ಅಂತ ಅಂದದನ್ನು ನೀವೆಲ್ಲ ಬೆಂಬಲಿಸಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಯಶಸ್ವಿನಿ ಯೋಜನೆ ಬಹಳ ಎಸ್.ಎಂ. ಕೃಷ್ಣ ಅವರ ಕಾಲಾವಧಿನಲ್ಲಿ ಅದನ್ನು ನಾವು ಸನ್ಮಾನ್ಯ ವಿಶ್ವನಾಥ್ ಅವರು ಕೋಆಪರೇಷನ್ ಮಿನಿಸ್ಟರ್ ಇದ್ದಾಗ ಅದನ್ನು ಜಾರಿ ಮಾಡಿದ್ರು. ಮಧ್ಯೆ ಕೆಲವು ಸಮಯ ಅದನ್ನು ನಿಲ್ಲಿಸಿದ್ರು. ಆಗ ನಿಲ್ಲಿಸಿದ ಮೇಲೆ ರೈತರುಗಳು ಬಹಳಷ್ಟು ಜನ ಯಶಸ್ವಿನಿ ಬೇಕು ನಮಗೆ ಅಂತಕ್ಕಂಥ ಬೇಡಿಕೆಯನ್ನು ತುಮಕೂರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಜನರು ಬೇಡಿಕೆಯನ್ನು ಮನ್ನಿಸಿ ಅವರು ಮುಂದಿನ ದಿನಗಳಲ್ಲಿ ನಾವು ಯಶಸ್ವಿನಿ ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿದರು. ಆಗ ಅವರ ಅಧಿಕಾರಾವಧಿಯಲ್ಲಿ ಮಾಡಲಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಆದರೆ ತದನಂತರ ಏನು ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರೂ ಅವರಿಗೆ ನಾವು ಮನವೊಲಿಸಿ ಅದರಿಂದ ರೈತರಿಗೆ ಆಗ್ತಕ್ಕಂಥ ಅನುಕೂಲಗಳನ್ನು ವಿವರವಾಗಿ ಹೇಳಿದ ಮೇಲೆ ಅವರು ಕೂಡ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಇವತ್ತು ಯಶಸ್ವಿನಿ ಯೋಜನೆಯನ್ನು ರೈತರ ಅನುಕೂಲಕ್ಕೆ ನಾವು ಜಾರಿ ಮಾಡ್ತಾ ಇದ್ದೇವೆ. ಕೆಲವು ಅಲ್ಲಿನೂ ಕೂಡ ಅಡಚಣೆಗಳು ರೈತರಿಗೆ ಆಗ್ತಾ ಇದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿದೆ. ನಾನು ಕೂಡ ನಮ್ಮ ಕಾರ್ಯದರ್ಶಿ ಅಜಯ್ ನಾಗಭೂಷಣ್ ಅವರಿಗೆ ಸೂಚನೆ ಮಾಡಿದ್ದೇನೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆಯನ್ನು ಕರೆದು ಏನೆಲ್ಲ ಯಶಸ್ವಿನಿ ಯೋಜನೆ ಯಶಸ್ವಿಯಾಗಿ ಜಾರಿ ಆಗಬೇಕಾದ್ರೆ ಯಾವೆಲ್ಲ ಅಡಚಣೆಗಳಿದ್ದಾವೆ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಸಭೆ ಕರೆದು ಇವತ್ತು ಚರ್ಚೆಯನ್ನು ಮಾಡಲಿಕ್ಕೆ ಸೂಚನೆ ಮಾಡಿದ್ದೇನೆ. ಇವತ್ತು ಅವರು ಕೂಡ ಸಭೆಯನ್ನು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಸಹಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಸಂತೋಷ. ಸಚಿವರಿಗಿಂತ ಹೆಚ್ಚಾಗಿ ನಾನೊಬ್ಬ ಸಹಕಾರಿ ಅಂತೇಳಿ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆನೂ ಕೂಡ ಆಗ್ತದೆ.